ಅಪ್ಪೋಯ್ ಅಪ್ಪಯ್ಯ 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 ಎಲ್ಲಿದ್ಯಾ ಅಪ್ಪೋ ಅಪ್ಪ ಅಪ್ಪೋ ಎಲ್ಲಿದ್ಯಾ ಅಪ್ಪ ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ ಯಾಕೋ ಟ್ರಿಪ್ ಇರಲ್ವೇನು ಯಾವುದು ಅಯ್ಯೋ ಟ್ರಿಪ್ ಬಿಡಪ್ಪ ಅದಿದ್ದೇ ಇರುತ್ತೆ ಇವತ್ತೊಂದು ಕೋಳಿ ಸಿಕ್ಕಿದೆ ತಂದು ನಿನ್ನ ಕೈ ಕೊಡ್ತೀನಿ ನೋಡು ಅದನ್ನ ನೀನು ಗ್ರಿಲ್ ಮಾಡ್ತೀಯಾ ಇಲ್ಲ ಕಬಾಬ್ ಮಾಡ್ತೀಯಾ ಇಲ್ಲ ಚಿಲ್ಲಿ ಹಾಕಿ ರುಬ್ತೀಯಾ ನೀನೇ ಯೋಚನೆ ಮಾಡು ಕೋಳಿನ ಚಿಚಿ ಏನು ಮಾತಾಡ್ತಾ ಇದೀಯ ನೀನು? ಅಯ್ಯೋ ಅಬ್ಬ ನಾನು ತಿನ್ನೋ ಕೋಳಿ ಬಗ್ಗೆ ಹೇಳ್ತಲ್ಲಪ್ಪ ಕೊಬ್ಬತ್ತಿ ಸ್ಕೋಪ್ ತಗೊಂಡು 2 ಕಾಲ ಓಡಾಡೋ ಕೋಳಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇರು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನೀನು ಇಲ್ಲಿ ಆರಾಮಾಗಿ ಕೂತ್ಕೋ ಇಲ್ಲಿ ಮನೇಲಿ ಕಾಣಿಸ್ತಲ್ಲ ಸಕ್ಕರೆ ಇಲ್ಲಿ ಓ ಸಕ್ಕರೆ ಸಕ್ಕರೆ ಓ ಸಕ್ಕರೆ ಸಕ್ಕರೆ ಇಲ್ಲ ಓ ಬರಬೇಕು ಶಾಂತಮ್ನವರು ಏನ್ರಿ ಇದು ಇವತ್ತು ನಿಮ್ಮ ಮಗ ಬರ್ತಿದ್ದ ಹಾಗೆ ನನ್ನ ಹೆಸರು ಕೂಗ್ತಿದ್ದಾನೆ ಏನ್ ವಿಶೇಷ? ಓ ವಿಷಯ ತುಂಬಾ ಇದೆ ಹೇಳೋದಕ್ಕೆ ಅದನ್ನ ನಾನು ನಿಧಾನ ಕೇಳ್ತೀನಿ ತಾವು ಹೋಗಿ ಪೀಠವನ್ನು ಅಲಂಕರಿಸಿ ಇವತ್ತಿನ ಶೋಗೆ ತಾವೇ ಚೀಫ್ ಗೆಸ್ಟು ಬನ್ನಿ ಕೂತ್ಕೊಳ್ಳಿ ಲೇ ರವಿಗಾನ್ ಬಾರೋ ಏನೋ ಸೂರ್ಯ ಏ ಬಾರೋ ನೀನ್ ಹೆಂಡತಿನ ಕರ್ಕೊಂಡ್ ಬಾ ಯಾಕೋ ಇವತ್ತು ಯಾವ ಅಂಗಡಿ ಓಪನ್ ಮಾಡ್ತಾ ಇದೀಯಾ? ಅಂಗಡಿ ಎಲ್ಲ ಕಣೋ ಥಿಯೇಟ್ರೆ ಓಪನ್ ಮಾಡ್ತಾ ಇದೀನಿ ಫಸ್ಟ್ ಶೋನೇ ಹೌಸ್ಫುಲ್ ಆಗೋಗುತ್ತೆ ಬೇಗ ನೀನ್ ಹೆಂಡತಿನ ಕರ್ಕೊಂಡ್ ಬಾ ಶ್ರುತಿ ಲೇ ಮೀನಾ ಎಲ್ಲಿದ್ಯಾ ಲೇ ಮೀನಾ ಏನ್ರಿ ಲೈ ಪೌಡ್ರಮ್ಮ ಮನೇಲಿದ್ದಾರಾ ಹೋಗಿ ಕರ್ಕೊಂಡ್ ಹೋಗು ರೀ ಯಾಕೆ ಇವನು ಮನೆಯವ್ರನ್ನೆಲ್ಲ ಸೇರಿಸ್ತಾ ಇದ್ದಾನೆ? ಲೇ ಹೋಗಮ್ಮ ಇನ್ನು ಯಾಕೆ ಇಲ್ಲಿ ನಿಂತಿದ್ಯಾ ಕರ್ಕೊಂಬ ಹೋಗು ರೋಹಿಣಿ ಸ್ವಲ್ಪ ಹೊರಗೆ ಬರ್ತೀರಾ? ಬನ್ನಿ ಬಂದ್ರ ಎಲ್ಲರೂ ಯಾಕೆ ಮೀನಾ? ನಾನೇ ಕರೆದಿದ್ದು ಎಲ್ಲಿ ಮಿಸ್ಟರ್ ಪೆಂಗೇಶ್ ಇನ್ನು ಬಂದಿಲ್ವಾ? ಸೂರ್ಯ ಮರ್ಯಾದೆ ಕೊಟ್ಟು ಮಾತಾಡಿ, ಅವ್ರ ಬಗ್ಗೆ ನಿಮ್ಗೆ ಯಾಕೆ? ಇವತ್ತಿನ ನಮ್ಮ ಶೋಗೆ ಅವರೇ ಅಲ್ವಮ್ಮ ಹೀರೋ, ಅವ್ರು ಬೇಕೇ ಬೇಕು. ಸರಿ ಅವ್ರು ಆಮೇಲೆ ಬರ್ತಾರೆ, ನೀವು ಬನ್ನಿ ಈಗ ಸದ್ಯಕ್ಕೆ. ಬನ್ನಿ ಬಂದ್ರ ಪ್ಲೀಸ್ ದಯಮಾಡಿಸಿ ಕೂತ್ಕೊಳ್ಳಿ ಅಲ್ಲ ಕೂತ್ಕೊಂಬ ಬನ್ನಿಮ್ಮ ಬನ್ನಿಪ್ಪ ಬೇಗ. ಅತ್ತೆ ಏನಾಗಿದೆ ಇವ್ರಿಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಶ್ರುತಿ ನಿನಗಿದು ಹೊಸ್ತು ಕಣಮ್ಮ, ನಮಗೆಲ್ಲ ಇದು ಅಭ್ಯಾಸ ಆಗ್ಬಿಡಿದೆ. ಅದೇನ್ ಗೊತ್ತಾ, ಇವನಿಗೆ ಕೆಲಸ ಕಾರ್ಯ ಇಲ್ಲ ನೋಡು, ಅದಕ್ಕೆ ಹೀಗೆಲ್ಲ ಮಾಡ್ತಿರ್ತಾರೆ. ನನಗೆ ಕೆಲಸ ಕಾರ್ಯ ಏನು ಇಲ್ವಾ? ಸರಿ ಆಯ್ತು, ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ ಕೆಲಸ ಕಾರ್ಯ ಯಾರಿಗಿಲ್ಲ ಅಂತ. ಸೂರ್ಯ ಏನಪ್ಪ ಇದೆಲ್ಲ ಮತ್ತಿನ್ನೇನು ನಿನ್ನ ಗಲಾಟೆ? ನಾನು ಗಲಾಟೆ ಮಾಡ್ದಲ್ಲಪ್ಪ, ಒಬ್ರು ಬಂಡವಾಳ ಹೊರಗಾಗ್ತಾ ಇದೀನಿ ಅಷ್ಟೇ. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ ರೀ? ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗತ್ತೆ, ಅದಕ್ಕೆ ನಿಮ್ಮೆಲ್ರಿಗೂ ಒಂದು ಸಿನಿಮಾ ತೋರಿಸ್ತೀನಿ. ನಾನು ಹೇಳಿಲ್ವೇನಮ್ಮ ನಿನಗೆ ಇವನಿಗೆ ಕೆಲಸ ಕಾರ್ಯ ಇಲ್ಲ ಅಂತ? ಈಗ ನೋಡ್ದ್ಯಾ, ಇವನ್ ಯಾವ್ದೋ ಸಿನಿಮಾ ಹಾಕ್ತಾರಂತೆ, ನಾವು ನಮ್ ಕೆಲಸ ಕಾರ್ಯನೆಲ್ಲ ಬಿಟ್ಟು ಅದನ್ನ ಕೂತ್ಕೊಂಡು ನೋಡ್ಬೇಕಂತೆ. ಅಯ್ಯೋ ಎಲ್ರು ಹೋಗಿ ನಿಮ್ ಕೆಲಸ ನೋಡ್ಕೊಳ್ರಪ್ಪ. ಓಲ್ಡ್ ಇವಾಗ ನಾನು ತೋರಿಸೋದು ಅಂತಿಂತ ಸಿನಿಮಾ ಅಲ್ಲ. ಇದರಲ್ಲಿ ಮಾಡಿದಾರಲ್ಲ ಆಕ್ಟರು, ಅವರು ಯಾವ ರೇಂಜ್ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಆಸ್ಕಾರ್ ಕೊಟ್ಬಿಡ್ಬೇಕು, ಆ ಲೆವೆಲಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಯಾರ ಸಿನಿಮಾನೋ ಅದು? ಅಬ್ಬೋ ಸಿನಿಮಾ ನನ್ನ ಫೋನ್ನಾಗ ಐತೆ, ಈ ಫೋನ್ನ ತೆಗೆದುಬಿಟ್ಟು ಹಂಗೆ ಟಿವಿ ಕಳಿಸ್ಬಿಡ್ತೀನಿ, ಎಲ್ಲ ಟಿವಿನ ದೊಡ್ಡದಾಗಿ ನೋಡು. ಓಲ್ಡೇ ಏನಿದು ಸಕ್ಕರೆ ಎದ್ಬಿಡ್ತಾ ಇದೆಯಾ? ದಯವಿಟ್ಟು ಕೂತ್ಕೋ. ಈ ಸಿನಿಮಾನ ಮುಖ್ಯವಾಗಿ ನೀನೇ ನೋಡ್ಬೇಕಾಗಿರೋದು. ನಾನು ಯಾವ ಸಿನಿಮಾನು ನೋಡಲ್ಲ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಸಕ್ಕರೆ ಇದರಲ್ಲಿ ಆಕ್ಟ್ ಮಾಡಿರೋದು ನಿನ್ನ ಫೇವ್ರೇಟ್ ಆಕ್ಟ್ರು, ಅದನ್ನ ನೋಡ್ಕೊಂಡು ನೀನು ವಿಸಿಲ್ ಆಗ್ತೀಯ. ನೋಡ್ತಾರ, ಕೂತ್ಕೋ ದಯವಿಟ್ಟು ಕೂತ್ಕೋ. ಸೂರ್ಯ ಈ ಥರ ಒಗಟೊಗಟಾಗಿ ಮಾತಾಡೋದ ನಿಲ್ಲಿಸಿ ಮುಖ್ಯವಾಗಿ ಅದೇನು ವಿಷಯ ಅಂತ ಹೇಳಪ್ಪ. ಹೇಳ್ತೀನಿ. ಈ ಓಡೋದನ್ನಿದನಲ್ಲ, ನೀನೆಲ್ಲ ಕಣ ನಂಬರ್ 1 ಮಿಸ್ಟರ್ ಮನೋಜ್ ಕುಮಾರ್. ಅಪ್ಪ ಅವನು ಎಲ್ಲಿ ಕೆಲಸ ಮಾಡೋದು ಹೇಳು? ಯಾವುದೋ ಕಾರ್ ಶೋರೂಮಲ್ಲಿ ಕಾರ್ ಸೇಲ್ ಮಾಡೋ ಕೆಲಸ ಅಂದಿದ್ದಪ್ಪ. ಅಬ್ಬೋ ಹಂಗೇಳಿ ನಿನ್ನ ಮನೆಯವ್ರು ಎಲ್ಲರೂ ನಂಬಿಸಿರೋನೆ. ನಿಜ ಹೇಳ್ಬೇಕು ಅಂತಂದ್ರೆ ಅವನು ಮಾಡ್ತಾ ಇರೋದು ಬೇರೆನೇ ಕೆಲಸ. ಏನು ಕೆಲಸನೋ? ಏನು ಮಾಡದೆ ಟೈಮ್ ಪಾಸ್ ಮಾಡೋ ಕೆಲಸ. ಯಾಕೆ
ಮನೋಜ್ ಬಗ್ಗೆ ಹಾಗೆಲ್ಲ ಹೇಳ್ತಿರೋದು? ಕೂಲ್ 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 ಕೂಲ್. ಯಾಕೆ ಪೌಡ್ರಮ್ಮ ಇವಾಗಲೇ ಟೆನ್ಷನ್ ಆಗ್ತಿದ್ದೀರಾ? ಇನ್ನೂ ಸಿನಿಮಾನೇ ನೋಡಿಲ್ಲ. ಸಿನಿಮಾ ನೋಡಿದ ಮೇಲೆ ಆಮೇಲೆ ಟೆನ್ಷನ್ ಆಗಿ, ಓಕೆನಾ? ಇರಿ ಒಂದು ನಿಮಿಷ ಕನೆಕ್ಟ್ ಮಾಡಿಬಿಡ್ತೀನಿ. ರೀ ಇವನ್ ಹೀಗೆ ಸುಮ್ಮನೆ ಏನೋ ಮಾತಾಡ್ತಿರ್ತಾರೆ. ಎಲ್ರು ಹೋಗಿ ಹೋಗಿ ಅವ್ರ ಕೆಲಸ ನೋಡ್ಕೊಳ್ಳಿ ಹೋಗಿ. ಓಲ್ಡ್ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗಿ, ಆದ್ರೆ ನೀನು ಮಾತ್ರ ಜಾಗ ಕದ್ಲಂಗಿಲ್ಲ ಸಕ್ರೆ. ಕೂತ್ಕೋ ಸುಮ್ಮನೆ. ರೀ ನಿಮ್ಮಣ್ಣ ಶೋರೂಮ್ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಮೀನಾ, ಅವ್ನು ಯಾವ ಕೆಲ್ಸಕ್ಕೂ ಹೋಗಿಲ್ಲ. ಏನೋ ಹೇಳ್ತಿದೀಯಾ? ಸತ್ಯನೇ ಹೇಳ್ತಾ ಇದ್ದೀನಪ್ಪ. ನಾನು ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮೆಲ್ಲರನ್ನೂ ಯಾಮಾರಿಸಿದಾನೆ ಅವನು. ದಿನ ತಿಂಡಿ ಊಟ ಪಾರ್ಸಲ್ ಬೇರೆ ತೊಗೊಂಡು ಹೋಗ್ತಾನೆ. ಪೆಂಗ್ಯ ಕುಮಾರ. ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದಿನ ಎಲ್ಗೂ ಹೋಗ್ತಿದ್ದಾಗಾರೆ? ಮಲ್ಕೊಂಡು ರೆಸ್ಟ್ ಮಾಡಕ್ ಹೋಗ್ತಾ ಇದ್ದ. ಜಿಂಕೆ ಪಾರ್ಕ್ ಇದೆ ನೋಡು, ಜಿಂಕೆ ಪಾರ್ಕ್. ಅಲ್ಲಿಗೆ ದಿನ ಹೋಗಿ ಮಲ್ಲಿಗೆ ರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ರು ಸಾಹೇಬ್ರು. ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ರೀ ನೀವೇನ್ರಿ ಅವ್ನ ಮಾತು ಕೇಳ್ಕೊಂಡು ಕೂತಿದ್ದೀರಾ? ಇವನಿಗೆ ಮನೋಜನ್ ಬಗ್ಗೆ ಏನಾದ್ರು ಹೇಳಿಲ್ಲ ಅಂದ್ರೆ ಪಾಪ ನಿದ್ರೆನೇ ಬರಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರು ಶಾಂತಿ. ಅವನು ಮನೋಜ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾನೆ, ನೀನು ಬೇರೆ ಏನೇನೋ ಹೇಳ್ತಾ ಇದೀಯಾ. ಸೂರ್ಯ, ಅದೇನೋ ತೋರಿಸ್ಬೇಕು ಅಂದ್ಯಲ್ಲ, ಅದೇನು ಹಾಕು. ಸೂರ್ಯ, ಮನೋಜ್ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಬೇಡಿ. ಅವ್ರು ದಿನ ಕೆಲ್ಸಕ್ಕೆ ಹೋಗಿ ಬರ್ತಿದ್ದಾರೆ. ಹೌದೌದೌದೌದು. ಎಲ್ಲಿಗೆ ಹೋಗ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನಮ್ಮ ಕಣ್ಣಾರೆ ಒಂದ್ಸತಿ ಟಿವಿಲಿ ನೋಡ್ಬಿಡೋಣ. ಪಾಸ್. ಈಗ ಸಮಯ 10:30. ಮಿಸ್ಟರ್ ಮನೋಜ್ ಕುಮಾರ್ ರವರು ಪಾರ್ಕಿನಲ್ಲಿ ಕಡಲೆ ಬೀಜ ತಿನ್ನೋ ಸಮಯ. ಪ್ಲೇ. ಅಮ್ಮ ರೋಹಿಣಿ, ಅವನು ಗಲಾಟೆ ಮಾಡ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾನೆ. ನೀನು ಒಳಗೋಗಮ್ಮ, ಹೋಗೋ. ಪಾಸ್. ಈಗ ಸಮಯ 11:30. ಇದು ಮನೋಜ್ ಕುಮಾರ್ ಹಾಗೂ ಅವರ ಕೆಲಸ ಇಲ್ಲದಿರುವ ಫ್ರೆಂಡ್ ಕೂತು ಬಾತಕಾಣಿ ಮಾಡುವ ಸಮಯ. ಅಂದರೆ ಕಾಡು ಹರಟೆ. ಪ್ಲೇ. ಈಗ ಸಮಯ 12:30. ಈಗಿನ ಕೆಲಸ ಮಿಸ್ಟರ್ ಮನೋಜ್ ಕುಮಾರ್ ಹಾಗೂ ಅವರ ಕೆಲಸ ಇಲ್ಲದಿರುವ ಫ್ರೆಂಡು ಪಾರ್ಕಿನಲ್ಲಿ ಮಕ್ಕಳಂತೆ ಜಾರ ಬಂಡೆ ಆಡುವುದು. ಪ್ಲೇ. ನೋಡಪ್ಪ, ನೋಡು, ಮಕ್ಕಳು ಆಟ ಆಡಿದ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾನೆ.